ದತ್ತು ಮಗ ಸಹೋದರಿಯಿಂದಲೇ ಮಹಿಳೆಯ ಬರ್ಬರ ಕೊಲೆ. ಗಂಡನನ್ನ ಕಳೆದುಕೊಂಡಿದ್ದ ಮಹಿಳೆಯನ್ನ ಉಸಿರುಗಟ್ಟಿಸಿ ಹತ್ಯೆ. ಮಹಿಳೆಯನ್ನ ಕೊಲ್ಲಲು ಕಾರಣವಾಗಿದ್ದ ವಿಚಾರವಾದರೂ ಏನು? ಎಸ್, ಆಕೆ ಗಂಡನನ್ನ ಕಳ್ಕೊಂಡು ಒಂಟಿಯಾಗಿದ್ಲು. ಅನುಕಂಪದ ಆಧಾರದ ಮೇಲೆ ಗಂಡನ ಸರ್ಕಾರಿ ಕೆಲಸವನ್ನ ಕೊಡಲಾಗಿತ್ತು. ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ಲು. ಈಕೆಗೆ ಗಂಡನೂ ಇಲ್ಲ, ಮಕ್ಕಳೂ ಇಲ್ಲದ ಕಾರಣ ಸಹೋದರಿಯ ಮಗನನ್ನ ದತ್ತು ಪಡೆದು ಸಾಕಿಕೊಳ್ತಾ ಇದ್ಲು. ಆದರೆ ಸಾಕು ಮಗ ಹಾಗೂ ಸಹೋದರಿಯೇ ಸೇರ್ಕೊಂಡು ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿರೋ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜೋಗಿಹಳ್ಳಿಯಲ್ಲಿ ನಡೆದಿದೆ. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ಮಹಿಳೆ ಹೆಸರು ಜಯಲಕ್ಷ್ಮಿ ಅಂತ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜೋಗಿಹಳ್ಳಿಯಲ್ಲಿ ವಾಸವಾಗಿದ್ದು ತುರುವೇಕೆರೆ ತಾಲೂಕಿನ ಬಿಇಒ ಆಫೀಸ್ನಲ್ಲಿ ಎಫ್ಡಿಎ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಮೊನ್ನೆ ಬುಧವಾರ ರಾತ್ರಿ ಅಥವಾ ನೆನ್ನೆ ಬೆಳಗ್ಗೆ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಮನೆಯಲ್ಲೇ ಇದ್ದ ದತ್ತು ಮಗ ಚಂದ್ರಶೇಖರ್ ಹಾಗೂ ಸಹೋದರಿ ಅನುಸೂಯ ಮಹಿಳೆಗೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ಅಂತ ಎಲ್ಲರನ್ನ ನಂಬಿಸಿದ್ರು. ಅಲ್ಲದೆ ನಿನ್ನೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಮೃತದೇಹವನ್ನ ಕಂಟಲಗೆರೆಯ ತೋಟದಲ್ಲಿ ಮಣ್ಣು ಮಾಡಲು ಆತುರಾತುರವಾಗಿ ಸಿದ್ಧತೆ ಮಾಡಿಕೊಳ್ತಾ ಇದ್ರು. ಆದರೆ ಮಹಿಳೆಯ ಸಾವಿನ ಬಗ್ಗೆ ಅನುಮಾನಗೊಂಡ ಕೇಬಲ್ ಶ್ರೀನಿವಾಸ್ ಪೊಲೀಸರಿಗೆ ದೂರು ನೀಡಿದ್ರು. ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ಮೃತದೇಹವನ್ನ ವಶಕ್ಕೆ ಪಡೆದು ದತ್ತು ಮಗ ಚಂದ್ರಶೇಖರ್ ಹಾಗೂ ಅನುಸೂಯ ಅವರನ್ನ ವಿಚಾರಣೆ ನಡೆಸಿದ್ದು, ವಿಚಾರಣೆ ವೇಳೆ ಉಸಿರುಗಟ್ಟಿಸಿ ಕೊಲೆ ಮಾಡಿರೋ ಬಗ್ಗೆ ತಿಳಿದು ಬಂದಿದೆ. ಇನ್ನು ಅಸಲಿಗೆ ಜಯಲಕ್ಷ್ಮಿ ಸಾವಿನ ಬಗ್ಗೆ ಅನುಮಾನಗೊಂಡು ದೂರು ನೀಡಿರೋ ಕೇಬಲ್ ಶ್ರೀನಿವಾಸ್ ಬೇರ್ಯಾರೂ ಅಲ್ಲ, ಮೃತ ಜಯಲಕ್ಷ್ಮಿ ಅವರ ಗೆಳೆಯ. ಪೊಲೀಸರ ಮಾಹಿತಿ ಪ್ರಕಾರ ಗಂಡನನ್ನ ಕಳ್ಕೊಂಡಿದ್ದ ಜಯಲಕ್ಷ್ಮಿ ಹಾಗೂ ಶ್ರೀನಿವಾಸ್ ಸ್ನೇಹಿತರಾಗಿದ್ರು. ಇವರಿಬ್ಬರ ನಡುವೆ ಸಲುಗೆ ಹೆಚ್ಚಾಗಿ 20 ವರ್ಷಗಳಿಂದ ಒಟ್ಟಿಗೆ ಸಂಸಾರ ಮಾಡಿದ್ರು. ಅನುಸೂಯಗೆ ಮಕ್ಕಳಿಲ್ಲದ ಕಾರಣ ಚಂದ್ರಶೇಖರ್ನನ್ನ ದತ್ತು ಪಡ್ಕೊಂಡು ಸಾಕೊಂಡಿದ್ಲು. ಇತ್ತ ತುಮಕೂರಿನಲ್ಲಿ ವಾಸವಾಗಿದ್ದ ಸಹೋದರಿ ಅನುಸೂಯ ಹಾಗೂ ಚಂದ್ರಶೇಖರ್ ಕಳೆದ 8 ತಿಂಗಳ ಹಿಂದಷ್ಟೇ ಜೋಗಿಹಳ್ಳಿಗೆ ಬಂದ ಜಯಲಕ್ಷ್ಮಿ ಜೊತೆ ವಾಸವಾಗಿದ್ರು. ಆಗಾಗ ಶ್ರೀನಿವಾಸ್ ವಿಚಾರಕ್ಕೆ ಜಯಲಕ್ಷ್ಮಿ ಹಾಗೂ ದತ್ತು ಮಗ ಚಂದ್ರಶೇಖರ್ ಅನುಸೂಯ ನಡುವೆ ಗಲಾಟೆ ಆಗ್ತಾ ಇದ್ದು ಶ್ರೀನಿವಾಸನ್ನ ಬಿಡುವಂತೆ ಹೇಳ್ತಾ ಇದ್ರಂತೆ. ಗಲಾಟೆಯಿಂದ ನೊಂದಿದ್ದ ಜಯಲಕ್ಷ್ಮಿ ಸ್ನೇಹಿತ ಶ್ರೀನಿವಾಸ್ ಜೊತೆ ತುರುವೇಕೆರೆಯಲ್ಲಿ ಮನೆ ಮಾಡಿಕೊಂಡಿರಲು ಪ್ಲಾನ್ ಮಾಡಿದ್ದು, ಅದರಂತೆ ತುರುವೇಕೆರೆಯಲ್ಲಿ ಬಾಡಿಗೆ ಮನೆಯೊಂದನ್ನ ನೋಡಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ರಂತೆ. ಈ ವಿಚಾರ ಯಾವಾಗ ದತ್ತು ಮಗ ಚಂದ್ರಶೇಖರ್ ಹಾಗೂ ಅನುಸೂಯಗೆ ಗೊತ್ತಾಯ್ತೋ ಸೈಲೆಂಟ್ ಆಗಿ ಉಸಿರುಗಟ್ಟಿಸಿ ಜಯಲಕ್ಷ್ಮಿಯನ್ನ ಕೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಚಿಕ್ಕನಾಯಕನಹಳ್ಳಿ ಟೌನ್ ಮಾಲಾಶಿ ಬಡಾವಣೆಯಲ್ಲಿ ನಾವು ವಾಸ ಇರೋದು. ನಾನು ಕೇಬಲ್ ನೆಟ್ವರ್ಕಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ನನಗೆ ಜಯಲಕ್ಷ್ಮಿ ಅಂತ ಹೇಳ್ಬಿಟ್ಟು ಒಬ್ಬರು ವಿಡಿಯೋ ಪರಿಚಯ ಆದರು. ಬಟ್ ಆಕೆ ಒಳ್ಳೆ ವ್ಯಕ್ತಿ, ಆಮೇಲೆ ನನಗೂ ಅವ್ರ ಪರಿಚಯ ಚೆನ್ನಾಗಿ ಸ್ವಲ್ಪ ಪ್ರೀತಿಗೆ ತಿರುಗ್ತು. ಆಮೇಲೆ ನನಗೆ ಅವಳ ಜೊತೆನೇ ಇದು ಬಿಡೋಣ ಅಂತ ನನ್ನ ಮನಸ್ಸು ಅನ್ನಿಸ್ತು. ನನಗೆ ಮದುವೆನೂ ಬೇಡ ಏನು ಬೇಡ ಅಂತ ಅದ್ಭುತವಾದ ವ್ಯಕ್ತಿತ್ವ ಆಕೆ. ಹಿಂಗೆ ಸುಮಾರು ಒಂದು 24-25 ವರ್ಷ ಜೀವನ ಕಳೆದ್ವು. ಆಕೆ ಆಗಲಿ ನನ್ನ ಮಧ್ಯೆ ಆಗಲಿ ನಾವು ಯಾವತ್ತೂ ಜಗಳಾಡಿದಾರಲ್ಲ, ಗಲಾಟೆ ಮಾಡಿದಾರಲ್ಲ. ಎಷ್ಟೋ ಮಕ್ಕಳಿಗೆ ಎಜುಕೇಷನ್ ಎಲ್ಲ ಕೊಡಿಸಿದ್ದಾರೆ, ಬಟ್ಟೆ ಕೊಡಿಸಿದ್ದಾರೆ ನನ್ನ ಹೆಂಡತಿ. ನನ್ನೂ ಸಹ ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ನೋಡ್ಕೊಂಡ್ರು ಅವರು. ಅದಕ್ಕೋಸ್ಕರ ನಾನು ಇರಲಿ ಬಿಡು, ನನ್ನ ಜೊತೆಲಿ ಹಿಂಗೆ ಚೆನ್ನಾಗಿದ್ದು ಬಿಡೋಣ ಇರೋವರೆಗೂ ಅಂತ ನಾನು ಅವ್ರಿಗೆ ಹೇಳಿದೆ. ಹಂಗೆ ಇದ್ದು ಆಮೇಲೆ ಇದ್ಬಿಡು, ನಾನು ಹೆಂಗೋ ನೋಡ್ಕೊತೀನಿ ಅಂತ ಕಳಿಸ್ಬಿಟ್ರು. ನಾನು ಅಷ್ಟೊತ್ತಲ್ಲಿ ವಾಪಸ್ ಬಂದೆ. ಹಂಗೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮರ ಮೇಲೆ ಇದ್ದೆ. ನನ್ನ ಬರೋಳು ನನ್ನ ಹೆಂಡತಿ ಮಾತಾಡ್ಸ್ಕೊಂಡು ಹೋಗೋಳು. ಪಾಪ ತಿಂಡಿ ಮಾಡಿದ್ರೆ ಊಟ ಮಾಡಿದ್ರೆ ಎಲ್ಲ ನೆನೆ ತಂದು ಕೊಡ್ತಿದ್ದು. ಅದ್ಭುತವಾದ ವ್ಯಕ್ತಿತ್ವ. ಒಟ್ಟು ನೀವು 8 ತಿಂಗಳ ಜೊತೆಲಿ ಇರಲಿಲ್ಲ? ಆದ್ರೆ ನಾನು ಚೆನ್ನಾಗಿ ನೋಡ್ಕೊಳ್ತಿದ್ದು ನನ್ನ ಹೆಂಡತಿ. ಈಗ ನಿಮ್ಗೆ ಈ ಥರ ಆಗಿದೆ ಅಂತ ಯಾವಾಗ ಗೊತ್ತಾಯ್ತು ವಿಷಯ? ನಾನೇನು ಮಾಡಿದೆ, ನೆನ್ನೆ ರಾತ್ರಿ ನನ್ನ ಹೆಂಡತಿ ಫೋನ್ ಮಾಡಿದ್ದು. ಜಾತ್ರೆಗೆ ಬರ್ತಿದ್ದೀವಿ, ಸೀಟ್ ಇಟ್ಕೊಳಪ್ಪ ಅಂತ 8:30. ನಾನು ಹೋಗಿ ನೋಡಿದೆ, ಸೀಟ್ ಇರಲಿಲ್ಲ. ಬಿಡು ಎಲ್ಲ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ, ಸುಮ್ಮನಾದೆ. ಮತ್ತೆ ಬೆಳಗಿನ ಜಾವ 6:30-7 ಗಂಟೆ ಅನಿಸುತ್ತೆ ಫೋನ್ ಬಂತು ನನಗೆ. ಯಾರು ಫೋನ್ ಮಾಡಿದ್ದು ಅಂತಂದರೆ ಅವ್ರ ಚಿಕ್ಕಮ್ಮನ ಮಗ ಮಾಡ್ದ. ನನ್ನ ಅಕ್ಕ ಸತ್ತೋಗ್ಬಿಟ್ಟಿದ್ದೆ. ನಾನು ನನ್ನ ತಮ್ಮ ಇಬ್ಬರು ಹೋದ್ವು.
ಅಲ್ಲಿ ಹೋದರೆ ಅವರು ಅರ್ಜೆಂಟ್ ಅಂತ ತಗೊಂಡು ಹೋಗ್ತಿದ್ರು ಅಣ್ಣನ. ಅಟ್ಲೀಸ್ಟ್ ಅವ್ರು ನನಗೆ ಫೋನು ಮಾಡಲಿಲ್ಲ. ಹಿಂಗಾಗೈತೆ. 25 ವರ್ಷದ ಜೀವನ ಕೊಟ್ಟಿದ್ದೆ. ಅವರು ಶೆಡ್ಯೂಲ್ಡ್ ಕ್ಯಾಸ್ಟು, ವಿಡೋ, ಅವ್ರಿಗೆ ಮನೆ ಬಾಡಿಗೆನೇ ಕೊಡಲ್ಲ, ಅಂಥವ್ರಿಗೆ ನಾನು ಜೀವನ ಕೊಟ್ಟಿದ್ದೆ. ಹಿಂಗಾದಾಗ ನಾನೇನು ಮಾಡಿದೆ, ಸ್ಟೇಷನಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟೆ. ಸುಮಾರು ಬೆಳಗ್ಗೆ 10 ಗಂಟೆ 10:30 ಅನಿಸುತ್ತೆ. ನೀವೇ ಕಂಪ್ಲೇಂಟ್ ಮಾಡಿದ್ದಾ? ನಾನೇ ಕಂಪ್ಲೇಂಟ್ ಕೊಟ್ಟೆ. ಯಾಕೋ ನನಗೆ ಅನುಮಾನ ಬರ್ತಾ ಇದೆ, ಇದು ಸಾವು ಅಂತ ಹೇಳ್ಬಿಟ್ಟು. ಅದೀಗ ಎನ್ಕ್ವೈರಿನಲ್ಲಿದೆ. ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ. ಯಾಕೆಂದರೆ ಒಬ್ಬ SC ಕೂಡ ನಾನು ಜೀವನ ಕೊಟ್ಟಿದ್ದೀನಿ. ಅದು ನಾನು ತಪ್ಪೋ ಸರಿನೋ ನಮ್ಮ ಜನನೇ ಅದನ್ನು ಡಿಸೈಡ್ ಮಾಡಿ. ದಯವಿಟ್ಟು ನಿಮ್ಮ ಪರವಾಗಿ ಬನ್ನಿ. ಓಕೆ. ಇನ್ನು ಮೃತ ಜಯಲಕ್ಷ್ಮಿ ಇನ್ನು 2 ವರ್ಷದಲ್ಲಿ ನಿವೃತ್ತಿ ಹೊಂದಲಿದ್ದು, ಶ್ರೀನಿವಾಸ್ ಜೊತೆ ಇದ್ರೆ ನಮಗೆ ಆ ಹಣ ಸಿಗಲ್ಲ ಅಂತಾನೋ, ಅಥವಾ ಬೇರೆ ಮನೆ ಮಾಡ್ತಾ ಇರೋ ಕಾರಣನೋ, ಅಥವಾ ಅನುಕಂಪದ ಆಧಾರದ ಕೆಲಸದ ಕಾರಣನೋ ಪೊಲೀಸರ ತನಿಖೆಯಲ್ಲಿ ಬಯಲಾಗಲಿದೆ. ಸದ್ಯ ಆರೋಪಿಗಳಾದ ದತ್ತು ಮಗ ಚಂದ್ರಶೇಖರ್, ಸಹೋದರಿ ಅನುಸೂಯರನ್ನ ವಶಕ್ಕೆ ಪಡೆದು ವಿಚಾರಣೆ ಮುಂದುವರೆಸಿದ್ದಾರೆ. ಈ ಸಂಬಂಧ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.